ಹಲೋ, ನನ್ನ ಕಡೆಯಿಂದ SLC ಎಕ್ಸಾಮ್ಗೆ ಸ್ಟಡಿ ಟಿಪ್ಸ್ ಅಂತ ಕೇಳಿದರೆ ಫಸ್ಟ್ ಹೇಳೋದು, ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ ಬ್ಲೂ ಪ್ರಿಂಟ್ನ ನಾವು ತುಂಬ ಚೆನ್ನಾಗಿ ನೋಡಬೇಕು. ಬ್ಲೂ ಪ್ರಿಂಟ್ನ ನೋಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿಗೆ ಕರ್ನಾಟಕ ಸರ್ಕಾರದಿಂದ ಎಕ್ಸಾಮ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ಬರ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನಾವು ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ತುಂಬ ಫೋಕಸ್ ಮಾಡಿ ಓದೋದ್ರಿಂದ 50% ಮಾರ್ಕ್ಸ್ನ ನಾವು ಒಂದೊಂದು ಸಬ್ಜೆಕ್ಟಲ್ಲಿ ಗೇನ್ ಮಾಡ್ಬೋದು. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ನೋಡೋದು ಅವಶ್ಯಕ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಅಂತ ಹೇಳಿದರೆ ಡಯಾಗ್ರಾಮ್ಸ್. ಸೈನ್ಸ್ ಸಬ್ಜೆಕ್ಟಲ್ಲಿ ಡಯಾಗ್ರಾಮ್ಸ್ನ ನಾವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ ಸೈನ್ಸಲ್ಲಿ ನಾವು ಡಯಾಗ್ರಾಮಲ್ಲಿ ಒಂದು 5 or 10 ಮಾರ್ಕ್ಸ್ಗೆ ಡಯಾಗ್ರಾಮ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನಾವು ಈಸಿಯಾಗಿ ಆ ಮಾರ್ಕ್ಸ್ನ ಗೇನ್ ಮಾಡ್ಬೋದು. ಸೊ ಹಾಗಾಗಿ ಜಾಸ್ತಿ ನಾವು ಡಯಾಗ್ರಾಮ್ ಮೇಲೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಅಂತ ಬಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮ್ಸ್. ಇವಾಗ ಯಾರು ನಾನು ಪಾಸೇ ಆಗಲ್ಲ ಅನ್ನೋ ಅಂಥವ್ರು ಇರ್ತಾರೋ, ಸೊ ಅವರು ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ ಆರಾಮಾಗಿ ಅವರು ಪಾಸ್ಔಟ್ ಆಗ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಓದೋದ್ರಿಂದ 25% ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗಿರ್ತೀವಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಫೋರ್ತ್ ಒನ್ ಅಂತ ಬಂದರೆ ಫೋಕಸ್ ಆನ್ ಗ್ರಾಮರ್. ಕನ್ನಡ ಆಗಿರ್ಬೋದು ಆರ್ ಇಂಗ್ಲೀಷ್ ಆಗಿರ್ಬೋದು, ಈ ಎರಡೂ ಸಬ್ಜೆಕ್ಟಲ್ಲಿ ನಾವು ಜಾಸ್ತಿ ಗ್ರಾಮರ್ ಮೇಲೆ ಫೋಕಸ್ ಮಾಡೋದ್ರಿಂದ ಕನ್ನಡ ಆರ್ ಇಂಗ್ಲೀಷ್ ಬೋತ್ ಸಬ್ಜೆಕ್ಟಿಂದ 25% ಗ್ರಾಮರ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವು ಒಂದು 20% ಗ್ರಾಮರ್ನ ನಾವು ಮಾಡೋದ್ರಿಂದ ಆರಾಮಾಗಿ ಒಂದು 20 ಮಾರ್ಕ್ಸ್ನ ನಾವು ಆ ಸಬ್ಜೆಕ್ಟಲ್ಲಿ ಗೇನ್ ಮಾಡ್ಬೋದು. ಸೊ ಹಾಗಾಗಿ ವ್ಯಾಕರಣದ ಮೇಲೆ ನಾವು ಜಾಸ್ತಿ ಆದ್ಯತೆ ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.